ಆಗಸ್ಟ್ 19ನೇ ತಾರೀಕು ಸೋಮವಾರ. ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಬಳಿಗೆ ಒಬ್ಬ ಯುವಕನು ಬಂದು, ಗುರುದೇವ, ಅಮರ ಜೀವವನ್ನು ಪಡೆಯಲು ನಾನು ಒಳ್ಳೆಯದನ್ನೇ ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಅವರು, ಒಳ್ಳೆಯದನ್ನು ಕುರಿತು ನೀನು ನನ್ನನ್ನು ವಿಚಾರಿಸುವುದೇಕೆ? ಒಳ್ಳೆಯವರು ಒಬ್ಬರೇ. ನೀನು ಆ ಜೀವನಕ್ಕೆ ಪ್ರವೇಶಿಸಬೇಕಾದರೆ ದೈವ ಆಜ್ಞೆಯನ್ನು ಅನುಸರಿಸು ಎಂದರು. ಅವು ಯಾವುವು ಎಂದು ಮರುಪ್ರಶ್ನೆ ಹಾಕಿದ. ಅವನಿಗೆ ಯೇಸು, ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಯನ್ನು ಗೌರವಿಸಬೇಕು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎಂದರು. ಅದಕ್ಕೆ ಆ ಯುವಕ, ಇವನ್ನೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ, ನನ್ನಲ್ಲಿ ಇನ್ನೇನು ಕೊರತೆ ಇದೆ ಎಂದು ಮತ್ತೆ ಕೇಳಿದ. ಆಗ ಯೇಸು, ನೀನು ಸಂಪೂರ್ಣನಾಗಬೇಕಾದರೆ ನಿನ್ನ ಆಸ್ತಿಯನ್ನು ಮಾರಿ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಇದನ್ನು ಕೇಳಿದ್ದೆ ಆ ಯುವಕ ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದ, ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಪಾಸ್ತಿ ಇತ್ತು. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸಂಪೂರ್ಣನಾಗಲು ಮನಸ್ಸಿದ್ದರೆ ನಿನ್ನಲ್ಲಿ ಇರುವುದನ್ನೆಲ್ಲ ಮಾರಿ ನನ್ನನ್ನು ಹಿಂಬಾಲಿಸು ಎನ್ನುವಾಗ ಆ ಯುವಕ ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದ ಎಂಬುದಾಗಿ ಇವತ್ತಿನ ಶುಭ ಸಂದೇಶ ಹೇಳುತ್ತದೆ. ಕೆಲವೊಮ್ಮೆ ಅಪಾರ ಆಸ್ತಿ ಪಾಸ್ತಿ, ಹಣ, ಅಂತಸ್ತು ಮನುಷ್ಯನ ಒಳ್ಳೆಯ ಉದ್ದೇಶವನ್ನು ಈಡೇರಿಸಲು ಅಡೆಗೋಡೆಗಳಾಗುತ್ತವೆ. ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಒಳ್ಳೆಯದು, ಆದರೆ ಅದರ ಮೇಲಿನ ಅಪಾರ ಆಸೆ, ಆಕಾಂಕ್ಷೆ ಮತ್ತು ವ್ಯಾಮೋಹ ಮನುಷ್ಯನನ್ನು ಗುಲಾಮನನ್ನಾಗಿ ಮಾಡುತ್ತದೆ. ಆ ಗುಲಾಮಗಿರಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣನಾಗಲು ಬಿಡುವುದಿಲ್ಲ. ಇವತ್ತಿನ ಶುಭ ಸಂದೇಶದಲ್ಲಿ ಆ ಯುವಕನಿಗೆ ಯೇಸುವಿನ ಹಿಂಬಾಲಕನಾಗಲು ಅಥವಾ ಎಲ್ಲ ಒಳಿತನ್ನು ಮಾಡಿ ಸಂಪೂರ್ಣನಾಗಲು ಆಶೆ ಅಥವಾ ಆಕಾಂಕ್ಷೆ ಏನೋ ಇತ್ತು. ಆತ ಯೇಸುವನ್ನು ಹಿಂಬಾಲಿಸಿದ್ದಲ್ಲಿ ಯೇಸುವಿನ ಒಬ್ಬ ಶಿಷ್ಯನಾಗುತ್ತಿದ್ದನೋ ಏನೋ. ಆದರೆ ಆತನ ಆಸ್ತಿಪಾಸ್ತಿಯೇ ಆತನಿಗೆ ಮುಳುವಾಗುತ್ತದೆ. ಕ್ರಿಸ್ತನನ್ನು ಹಿಂಬಾಲಿಸುವಾಗ ಕ್ರಿಸ್ತ ಕೇಂದ್ರಿತ ಜೀವನ ಬಹಳ ಮುಖ್ಯ. ನಾವು ಅನೇಕ ಬಾರಿ ನಮ್ಮ ಅಹಂ ಕೇಂದ್ರಿತ, ನಮ್ಮ ಶಾರೀರಿಕ ಸುಖ ಭೋಗಗಳ ಕೇಂದ್ರೀಕೃತ ಅಥವಾ ಹಣ ಅಂತಸ್ತಿನ ಕೇಂದ್ರೀಕೃತ ಜೀವನವನ್ನು ನಡೆಸುತ್ತಿದ್ದೇವೆ. ಅಲ್ಲಿ ಕ್ರಿಸ್ತನಿಗೆ ಜಾಗವಿಲ್ಲ. ಜಾಗ ನಮ್ಮ ವ್ಯಾಮೋಹಗಳಿಗೆ, ನಮ್ಮ ಸ್ವಾರ್ಥಗಳಿಗೆ, ನಮ್ಮ ಲೌಕಿಕ ಸುಖಗಳಿಗೆ ಮಾತ್ರ. ಅಲ್ಲಿ ಕ್ರಿಸ್ತ ನೆಲೆಸುವುದಿಲ್ಲ. ಅಲ್ಲಿ ಸಂಪೂರ್ಣತೆ ಇಲ್ಲ. ಸಂಪೂರ್ಣತೆ ಕ್ರಿಸ್ತನಲ್ಲಿ ಮಾತ್ರ. ಕ್ರಿಸ್ತನನ್ನು ಸಂಪೂರ್ಣವಾಗಿ ನಾವು ಸ್ವೀಕರಿಸಿದ್ದಲ್ಲಿ ಮಾತ್ರ ಸಂಪೂರ್ಣರಾಗಲು ಸಾಧ್ಯ. ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನೇ ಕ್ರಿಸ್ತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡುತ್ತೇವೋ ಅಷ್ಟೇ ಮಾಪನದಲ್ಲಿ ಯೇಸು ಕೂಡ ತನ್ನನ್ನೇ ನಮಗೆ ಸಮರ್ಪಣೆ ಮಾಡುತ್ತಾರೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು. ಆಮೇನ್. ಪ್ರಿಯರೇ, ನಿಮಗೆಲ್ಲರಿಗೂ ಕಾರ್ಮೆಲ್ ಸಭೆಯ ಗುರುಗಳು ಮಾಡುವಂಥ ನಮನಗಳು. ನಾವು ಪ್ರತಿ ವರ್ಷ ಕಾರ್ಮೆಲ್ ಧ್ಯಾನ ಎನ್ನುವಂತಹ ಬೈಬಲ್ ದಿನಚರಿಯನ್ನ ಪ್ರಕಟಪಡಿಸುತ್ತೇವೆ.
ಈ ಕಾರ್ಮೆಲ್ ಧ್ಯಾನ ಬೈಬಲ್ ದಿನಚರಿಯಲ್ಲಿ ಏನಿದೆ? ಪ್ರತಿದಿನದ ವಾಚನಗಳಿವೆ. ಆ ವಾಚನಗಳ ಮೇಲೆ ಧ್ಯಾನ ಇದೆ. ಮಾತ್ರವಲ್ಲ, ಪ್ರತಿದಿನದ ಸಂತರ ಜೀವನ ಚರಿತ್ರೆ ಇದೆ. ಆ ದಿನದ ವಿಶೇಷತೆ ಏನು ಎನ್ನುವುದನ್ನು ಕೂಡ ಬೈಬಲ್ ದಿನಚರಿಯಲ್ಲಿ ಮುದ್ರಿಸಲಾಗಿದೆ. ಇದರ ಜೊತೆಗೆ ಪ್ರತಿದಿನ ನಾವು ಮಾಡುವಂಥ ಪ್ರಾರ್ಥನೆಗಳು, ಜಪಸರ, ನೊವೇನ ಪ್ರಾರ್ಥನೆಗಳು ಕೂಡ ಇವೆ. ಈ ಬೈಬಲ್ ದಿನಚರಿಯನ್ನ ಪ್ರತಿದಿನ ವೈಯಕ್ತಿಕವಾಗಿ ಓದಬಹುದು, ದೇವರ ವಾಕ್ಯ ಏನೆಂದು ತಿಳಿದುಕೊಳ್ಳಬಹುದು, ಆ ದೇವರ ವಾಕ್ಯದ ಅರ್ಥವನ್ನ ಅರ್ಥೈಸಿಕೊಳ್ಳಬಹುದು. ಹೀಗೆ ವೈಯಕ್ತಿಕವಾಗಿ ಉಪಯೋಗಕ್ಕೆ ಜೊತೆಗೆ ಕೌಟುಂಬಿಕ ಉಪಯೋಗಕ್ಕೆ ಬರುವಂತಹ ಈ ಬೈಬಲ್ ದಿನಚರಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಈ ಬೈಬಲ್ ದಿನಚರಿಯಲ್ಲಿ ನಿಮಗೆ ಪ್ರತಿಯೊಂದು ಪುಟಗಳನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಏನು? ನೀವು ಹುಟ್ಟಿದ ದಿನಾಂಕದ ಆ ಒಂದು ಪುಟವನ್ನ, ಅಥವಾ ನಿಮ್ಮ ಮದುವೆಯ ವಾರ್ಷಿಕೋತ್ಸವದ ಪುಟವನ್ನ, ಅಥವಾ ಕುಟುಂಬದಲ್ಲಿ ತೀರಿ ಹೋಗಿರುವವರ ಗೌರವಾರ್ಥ ಆ ದಿನದ ಪುಟವನ್ನ ನೀವು ಸ್ಪಾನ್ಸರ್ ಮಾಡಬಹುದು, ಪ್ರಾಯೋಜಕವನ್ನ ಮಾಡಬಹುದು. ನಿಮ್ಮ ಹೆಸರನ್ನ ಆ ದಿನದ ಬೈಬಲ್ ದಿನಚರಿಯಲ್ಲಿ ನಾವು ಮುದ್ರಿಸುತ್ತೇವೆ. ಕಾರ್ಮೆಲ್ ಧ್ಯಾನದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲ, ಯಾರೆಲ್ಲ ಆ ಬೈಬಲ್ ದಿನಚರಿಯನ್ನ ಉಪಯೋಗಿಸುತ್ತಾರೋ ಅವರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯೊಂದು ಹೆಸರಿಗೆ, ಪ್ರತಿಯೊಂದು ಪುಟಕ್ಕೆ ನಾವು 1,000 ರೂಪಾಯಿಯನ್ನ ತೆಗೆದುಕೊಳ್ಳುತ್ತೇವೆ. ಯಾಕಿದು ಹಣ? ಈ ಹಣವನ್ನ ನಾವು ಅಂಧ ತಂದೆ ತಾಯಿಯರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತೇವೆ. ಸುಮಾರು 100 ಕುಟುಂಬಗಳಿವೆ. ತಂದೆ ತಾಯಿಯರಿಗೆ ಕಣ್ಣು ಕಾಣ್ತಾ ಇಲ್ಲ, ಆದರೆ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಮಾತ್ರವಲ್ಲ, ಓದಿನಲ್ಲೂ ಬಹಳ ಮುಂದಿದ್ದಾರೆ. ಅವರಿಗೆ ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಈ ಹಣವನ್ನ ನಾವು ಅವರಿಗೆ ವಿದ್ಯಾರ್ಥಿ ವೇತನ ನೀಡಲು ಬಳಸುತ್ತೇವೆ. ಆದ್ದರಿಂದ ನೀವು ಹಿಂದಿನ ವರ್ಷದಲ್ಲಿ ನಮಗೆ ತೋರಿದ ಸಹಕಾರದಂತೆ ಈ ವರ್ಷವೂ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಈ ಬೈಬಲ್ ಡೈರಿಗೆ ಪೇಜ್ ಸ್ಪಾನ್ಸರ್ ಮಾಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ನೀವು ಯಾವೆಲ್ಲ ದಿನಗಳಲ್ಲಿ ಪೇಜ್ ಸ್ಪಾನ್ಸರ್ ಮಾಡ್ತೀರಿ, ಆ ದಿನಗಳಲ್ಲಿ ಯಾರ ಹೆಸರನ್ನ ಮುದ್ರಿಸಬೇಕು, ಮಾತ್ರವಲ್ಲ ನಿಮ್ಮ ವಿಳಾಸವನ್ನು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ. ವಿಳಾಸ ಯಾಕಂದ್ರೆ ನೀವು ಎಷ್ಟು ಪೇಜನ್ನ, ಪುಟವನ್ನ ಸ್ಪಾನ್ಸರ್ ಮಾಡ್ತೀರಿ ಅಷ್ಟು ಡೈರಿಗಳನ್ನ ನಾವು ನಿಮಗೆ ಮನೆಗೆ ಕಳಿಸಿಕೊಡುತ್ತೇವೆ. 5 ಪೇಜ್ ಸ್ಪಾನ್ಸರ್ ಮಾಡಿದರೆ 5 ಬೈಬಲ್ ಡೈರಿ, 10 ಪೇಜ್ ಸ್ಪಾನ್ಸರ್ ಮಾಡಿದರೆ 10 ಬೈಬಲ್ ಡೈರಿ ನಿಮಗೆ ಕಳುಹಿಸಿಕೊಡುತ್ತೇವೆ. ಈಗ ನಿಮಗೆ ಯಾಕೆ 10, 5 ಎಂದು ನೀವು ಕೇಳಬಹುದು. ನೀವು ಉಪಯೋಗಿಸಬಹುದು. ಮಾತ್ರವಲ್ಲ, ಅದನ್ನ ನಿಮ್ಮ ನೆಂಟರಿಷ್ಟರಿಗೆ, ಮನೆಯವರಿಗೆ ಅದನ್ನ ನೀವು ಉಡುಗೊರೆಯಾಗಿ ಕೊಡಬಹುದು. ಆದುದರಿಂದ ದಿನಾಂಕ, ಯಾರ ಹೆಸರು ಮತ್ತೆ ವಿಳಾಸವನ್ನ ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ. 9481263229. ಮತ್ತೊಮ್ಮೆ ಹೇಳ್ತೇನೆ, 9481263229. ಧನ್ಯವಾದಗಳು.